Happy birthday to you. Happy birthday to you. Happy birthday to you. Happy birthday to you. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ಏನು ವಿಷಯಪ್ಪ ಅಂತ ಅಂದರೆ ನನಗೆ ಹೇಳ್ತಲೇ ನಮ್ಮಮ್ಮ ನನ್ನ ತಂಗಿ ಬರ್ತಡೆಗೆ ಚಾಕ್ಲೇಟ್ ತರಕ್ಕೆ ಹೋಗೋರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಈಗ ಸಂಜೆ 4 ಗಂಟೆನೂ ಆಯಿತು, ನಮ್ಮ ಸ್ಕೂಲಿಂದನೂ ಬಿಟ್ಟರು. ನನ್ನ ತಂಗಿ ಬರ್ತಡೆಗೆ ಸ್ಕೂಲಿಗೆ ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಿತ್ತು ಅದೆಲ್ಲ ತಂದು ಇಟ್ಕೊಂಡವ್ರೆ. ಮತ್ತು ನನ್ನ ತಂಗಿ ಬರ್ತಡೇ ಸೆಲೆಬ್ರೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಎಲ್ಲ ತಂದುಬಿಟ್ಟಿಟ್ಟಿದ್ದಾರೆ. ಸೊ ಅಷ್ಟೊತ್ತಿಗೆ ಸಂಜೆ ಆಯಿತು. ಸೊ ಅದೇ ಇವತ್ತೆಲ್ಲೋ ಕಾಫಿ ಕೊಡ್ತವ್ರಲ್ಲ ಅಂತ ಅಂದ್ಕೊಂಡ್ರೆ, ನಿಮ್ಗೆ ಏನಕ್ಕೆ ನಾನು ಕಾಫಿ ಕೊಡಬೇಕು, ನೀವು ಬೂಸ್ಟೇ ಕುಡಿಬೇಕು ಅಂತ ನನಗೆ ವರ್ನ್ ಮಾಡೋದು ಕಳಿಸಿದ್ರು. ಸೊ ಅದಾದ್ಮೇಲೆ ನನ್ನ ತಂಗಿಗೆ ಮೆಹಂದಿ ಹಾಕೋಣ ಅಂದ್ಬಿಟ್ಟು ಕೈಗೆ ಮೆಹಂದಿ ಹಾಕತ್ ತಂದಿದ್ರ, ಅದನ್ನ ನಮ್ಮ ತಂಗಿ ಕೈಗೆ ಹಾಕೊಂಡು ಡ್ಯಾನ್ಸ್ ಹೊಡಿತಾ ಕೂತವಳೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅಷ್ಟೊತ್ತಿಗೆ ನಮ್ಮಮ್ಮ ಅಡುಗೆ ಮನೆಯಲ್ಲಿ ಬಿದ್ದುಬಿಟ್ಟಿತ್ತು. ಸೊ ಏನಕ್ಕೆ ಬಿದ್ದಿತ್ತಪ್ಪ ಅಂತ ಅಂದರೆ ನಮ್ಮಮ್ಮ ಕಾಲು ಜಾರಿ ಬಿದ್ದಿತ್ತು. ಹಂಗಾಗಿ ನಮ್ಮ ಅಜ್ಜಿ ಮತ್ತು ನಮ್ಮವ್ವ ಯಾವ ಥರ ನಮ್ಮಮ್ಮಂಗೆ ಬೈತಾ ಇದ್ದಾರೆ ಅಂತ ನೀವೇ ನೋಡಿ. ಆಗ್ಬೇಕಾಗಿತ್ತು ಆ ಚಪ್ಪಲಿ ತಂದ್ಕೊಟ್ಟಿದ್ದೀನಿ ಪಶೆ ಒಳಗಿಕ್ಕೆ ಓಡಾಡ್ಲಿ ಅಂತವ. ಅದನ್ನ ಎಲ್ಲಿಗೆ ಇಕ್ಕವ, ಬರೀ ಮನೆ ಮಾತ್ರ ಇಕ್ಕೇಳಕ್ಕವ ಅವು. ನಾವು ಇಕ್ಕಿದ್ರೆ ಏನು ಮಾಡೋದು ನಮ್ಮ ಹೇಳು. ಈಗ ಚಿಕನ್ ಬ್ಯಾಗ್ ನಾವೇ ಮಾಡ್ಬೇಕಾಯ್ತು ಹೇಳು. ಬಿದ್ದೋಗಿದ್ರೆ ಏನ್ ಮಾಡ್ತಿದ್ದೆ? ಅದೇ ಬಿದ್ದೋಗಿದ್ದೆ ನೀ ಹಾಕೋತಿದ್ದೆ ದುಡ್ಡು ಬರೋದು. ಲ್ಯಾಟ್ರಿ. ಸೊ ಈಗ ನನ್ನ ತಂಗಿ ಒಂದು ಕೈಗೆ ಮೆಹಂದಿ ಹಾಕೊಂಡು ಆಮೇಲೆ ಡ್ಯಾನ್ಸ್ ಹೊಡೆದಿದೆ ಸಾಕು ಅಂದ್ಬಿಟ್ಟು ನಮ್ಮಮ್ಮ ಇನ್ನೊಂದು ಕೈಗೆ ಮೆಹಂದಿ ಹಚ್ತವ್ರೆ. ನನ್ನ ತಂಗಿ ಅಮ್ಮ ಸಾಕು ಕಣಮ್ಮ ಕೈಗೆ ಹಚ್ಚಿದ್ದು ಕಾಲ್ಗೂ ಹಚ್ಚಮ್ಮ ಅಂದ್ಬಿಟ್ಲು. ಸೊ ನಮ್ಮಮ್ಮ ಪಾಪ ನನ್ನ ತಂಗಿ ಕಾಲಿಗೂ ಹಚ್ತವ್ರೆ ಮೆಹಂದಿನ. ಸೊ ಈಗ ನಮ್ಮಮ್ಮನೂ ನಮ್ಮ ಅಜ್ಜಿನೂ ಇಬ್ರು ಸೇರ್ಕೊಂಡು ನಾಳೆ ಬರ್ತಡೇ ಇದೆ, ನಾಳೆ ಓದ್ಕೊಳಕ್ಕಾಗಲ್ಲ, ಬೆಳಗ್ಗೆ ಎದ್ಬಿಟ್ಟು ಕರೆಕ್ಟಾಗಿ ಆಮೇಲೆ ಈಗಲೇ ಓದ್ಕೊಳ್ಳಿ ಅಂತ ನಮ್ಮಂಗೆ ಕಳಿಸಿದ್ರು ಓದ್ಕೊಳಕ್ಕೆ. ನನ್ನ ತಂಗಿಗೆ ಮ್ಯಾಥ್ಸ್ ಪ್ರಾಬ್ಲಮ್ ಹಾಕ್ಬಿಟ್ಟು ಕೊಟ್ರೆ ಅವಳು ನನಗೆ ಹಿಂತಿರ್ಗಿಸ್ಕೊಡ್ತಾವಳೆ, ನೀವು ಸಾಲ್ವ್ ಮಾಡಿ ಇದನ್ನ ಅಂತ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ನೋಡು ನಾನು ಸಾಲ್ವ್ ಮಾಡಿದ್ದೀನಿ, ನಿಂಗೆ ಬರುತ್ತಾ ಮ್ಯಾಥ್ಸ್ ಅಂತ ನಾನು ಅವಳಿಗೆ ಆಡ್ಕೊಂಡೆ. ಸೊ ನನ್ನ ತಂಗಿ ಈಗಲೇ ಪ್ರಿಪ್ರೇಷನ್ ಮಾಡ್ಕೊತಾವಳೆ ನಾಳೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾವ ಮೇಕಪ್ ಹಚ್ಕೋಬೇಕು ಅಂತ. ಸೊ ಇವಾಗ ಸೆಕೆಂಡ್ ಡೇಗೆ ಸ್ವಾಗತ ಗಾಯ್ಸ್. ಸೊ ಇವತ್ತು ನನ್ನ ತಂಗಿ ಬರ್ತಡೇ ಇರೋದ್ರಿಂದ ಸ್ಕೂಲಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಾವು ಸಂಜೆ ಸ್ಕೂಲಿಂದ ಬರೋ ಹೊತ್ತಿಗೆ ಆಲ್ರೆಡಿ ನನ್ನ ತಂಗಿ ಬರ್ತಡೇಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತವ್ರೆ. ನೀವೇನು ನೋಡ್ತಿದ್ದೀರಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡ್ತಿದ್ದೀರ ಅಂತ. ನನ್ನ ಬರ್ತಡೇಗೂ ಈ ಥರ ಮಾಡಿಲ್ವೇನೋ ಆ ಥರ ಪ್ರಿಪ್ರೇಷನ್ ಮಾಡ್ತವ್ರೆ ನೋಡಿ. ಆ ವಾಲಿಗೆ ಡೆಕೋರೇಷನ್ ಅಂತೆ, ಮತ್ತು ಈ ಕಡೆ ಬಲೂನ್ಸ್ ಅಂತೆ, ಅದಂತೆ ಇದಂತೆ. ಯಪ್ಪ ನನ್ನ ತಂಗಿ ಸ್ಕೂಲಿಂದ ಬಂದು ಆರಾಮ್ಸೆ ಫೋನ್ ನೋಡ್ತಾ ಕೂತವಳೆ. ಸೊ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನಪ್ಪ ಅಂತ ಅಂದರೆ ನನ್ನ ತಂಗಿ ಬರ್ತಡೆಗೆ ಕೇಕ್ ತರಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ನಮ್ಮ ಹಾಸನದಲ್ಲಿರೋ ಬಿಡ್ಕೋಡ್ನಳ್ಳಿ, ಅದು ನಮ್ಮ ಊರಲ್ಲಿರೋ ಬಿಡ್ಕೋಡ್ನಳ್ಳಿ ಹತ್ರ ಮಯೂರ ಬೇಕ್ರಿಗೆ ಬಂದಿದ್ದೀವಿ ನನ್ನ ತಂಗಿಗೆ ಕೇಕ್ ತೊಗೊಂಡೋಗೋಕ್ಕೆ. ಫೈನಲಿ ಈಗ ನೀವು ನೋಡ್ಬೋದು, ನಾನು ನಮ್ಮ ತಾತನ ಜೊತೆ ಬಂದಿದ್ದನ್ನ ಕೇಕ್ ತರೋಣ ಅಂದ್ಬಿಟ್ಟು ಕೇಕ್ ಈಗ ತೊಗೊಂಡು ನಾನು ಮತ್ತು ನಮ್ಮ ತಾತನು ಮನೆ ಕಡೆಗೆ ಹೊರಟವು. ಸೊ ನಾನು ಮತ್ತು ನಮ್ಮ ತಾತನು ಕೇಕ್ ತಗೊಂಡ್ಬಂದ್ರೆ ನಮ್ಮ ಅಮ್ಮನೂ ನಮ್ಮ ಅಜ್ಜಿನೂ ಇಬ್ಬರೂ ಸೇರ್ಕೊಂಡು ಇನ್ನೂ ಡೆಕೋರೇಷನ್ ಮಾಡ್ತವ್ರೆ ಬರ್ತಡೇ ಪಾರ್ಟಿಗೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ತಂಗಿ ಅಂತೂ ಯಪ್ಪ ನಮ್ಮ ಮುತ್ಕಿ ಜೊತೆ ಚೌಕಾಬಾರ ಆಡ್ತಾ ಕೂತಾವಳೆ. ಸೊ ಅವಾಗ ಮಾಡಿ ಡೆಕೋರೇಷನ್ ಯಾಕೋ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಬಲೂನ್ ಎಲ್ಲ ಕಿತ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಡೆಕೋರೇಟ್ ಮಾಡ್ತಾವ್ರೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಅಟ್ರಾಕ್ಟಿಂಗ್ ಆಗಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸೊ ನನ್ನ ತಂಗಿಗೆ ಬೇರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡು ಅಂದರೆ ಇಲ್ಲ ನಾನು ಬರಲ್ಲ, ನನಗೆ ಓದೋದೇ ಇಂಪಾರ್ಟೆಂಟು, ಬರ್ತಡೇ ಆಮೇಲೆ ನಾನು ಓದಲೇಬೇಕು ಅಂತ ಹೋಗ್ಬಿಟ್ಟು ರೂಮಲ್ಲಿ ದಡಾರಂತ ಬಾಗ್ಲು ಹಾಕೊಂಡು ಓದ್ಕೊಳಕ್ಕೆ ಕುತ್ಕೊಬಿಟ್ಲು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇವತ್ತು ನನ್ನ ತಂಗಿ ಬರ್ತಡೇ ಅಂದ್ಬಿಟ್ಟು ನಂಗೆ ಖುಷಿಯಾಗಿ ನನ್ನ ತಂಗಿ ಒಂದು 2 ರೌಂಡ್ ತಿರುಗಿಸ್ಬಿಟ್ಟೆ ಒಬ್ಬ. ಸೊ ಈಗ ಫೈನಲಿ ನೈಟ್ ಆಯಿತು ಗೈಸ್. ಈಗ ಏನು ಮಾಡೋಣ ಅಂತ ಅಂದರೆ ಕೇಕ್ ಕುಯ್ಸೋಣ ಅಂದ್ಬಿಟ್ಟು ನನ್ನ ತಂಗಿನ ಕರೆಸಿ ಅವಳ್ದು ಅಷ್ಟೊತ್ತಿಗೆಲ್ಲ ಓದೆಲ್ಲ ಮುಗ್ದಿತ್ತು ಅಂದ್ಬಿಟ್ಟು ನನ್ನ ತಂಗಿನ ಕರೆಸಿದ್ದು ಕೇಕ್ ಕಟ್ ಮಾಡಿಸೋಣ ಅಂತ.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸೊ ಈಗ ನನ್ನ ತಂಗಿ ಎಲ್ಲರಿಗೂ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಈಗ ನಮ್ಮ ತಾತಂಗೆ ನಮ್ಮ ಅಜ್ಜಿಗೆ ಎಲ್ಲರನ್ನೂ ಕರೆಸ್ಬಿಟ್ಟು ಕೇಕ್ ತಿನ್ನಿಸ್ತಾವಳೆ. ಹ್ಯಾಪಿ ಬರ್ಡೇ ಟು ಯು ಪ್ರಾಂಜಲಿ, ಒನ್ ಸ್ಮಾಲ್ ಹ್ಯಾಪಿ ಬರ್ಡೇ ಟು ಯು ಪ್ರಾಂಜಲಿ, ಒನ್ ಸ್ಮಾಲ್. ನಿಂಗೆ ಫಸ್ಟ್ ಹ್ಯಾಪಿ ಬರ್ಡೇ. ಸೊ ಈಗ ಸದ್ಯ ಬರ್ತಡೇ ಪಾರ್ಟಿ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ನನ್ನ ತಂಗಿಗೆ ಬಟ್ಟೆ ಚೇಂಜ್ ಮಾಡ್ಕೊ ಬರೋಗಿ ಅಂತ ಕಳಿಸಿದ್ರೆ ಅಷ್ಟೊತ್ತಿಗೆ ನಮ್ಮ ಅಜ್ಜಿಯ ತಂಗಿ ಇದ್ರಲ್ಲ ಅವರು ಬಂದರು. ನಮ್ಮ ಅಜ್ಜಿ ಇನ್ಫಾರ್ಮ್ ಮಾಡಿತ್ತೇನೋ ಅವರಿಗೆ ನನ್ನ ಮಗಳು ಬರ್ತಡೇ ಇದೆ ಬನ್ನಿ ಅಂತ. ಹಂಗಾಗಿ ಅವರು ಅರ್ಧ kg ಕೇಕ್ ತಕ ಬಂದವ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕತ್ತೆ ಮೇಲೆ ಇಲ್ಲಿ ತಿರ್ಗಿ ಹಿಂಗೆ ಅಲ್ಲಿ ಅಜ್ಜಿಗೆ ಅವಳಷ್ಟೊತ್ತನ ಬೆಳಿಬೇಕಾಗ ಚೂರ್ ತಗ ತಗ ನೋಡು ಚಿಂಟ ಕೊಡ್ಗ ಕೀಮಾಕಿ ಐ ಚಮಚಲೆ ಕೊಡು ಕೊಡು ಮಾಮ ಕೊಡು ಚೂರ ಸಾಕಷ್ಟೇ. ಇಲ್ಲ ನೋಡು. ನೋಡು ಸೊ ನಾನು ತಂದಿದ್ದು ಮತ್ತು ನಮ್ಮ ಅಭಿ ಅಣ್ಣ ಮೀನ್ಸ್ ನಮ್ಮ ಅಜ್ಜಿಯ ತಂಗಿಯ ಮಗ ತಂದಿದ್ದು ತುಂಬ ಸೂಪರಾಗಿತ್ತು ಕೇಕ್ ಮಾತ್ರ. ಸೊ ಮತ್ತೆ ಇನ್ನೊಂದ್ಸಲಿ 2 ಸಲ ನನ್ನ ತಂಗಿಗೆ ಕೇಕ್ ಕಟ್ ಮಾಡಿಸಿದ್ವು.